ನಮಸ್ಕಾರ ಸರ್. ನಿಮ್ಮ ಹೆಸರು? ಅಣ್ಣ ಇದು ಎಷ್ಟು ವರ್ಷದ ಅಣ್ಣ ಇದು? 2 ವರ್ಷದ ಮರಿ. 2 ವರ್ಷದ ಮರಿನಾ? ಈ 2 ವರ್ಷದ ಇದು 2 ವರ್ಷದ ಮರಿ ಅಲ್ಲ ಇದು? ಇದಕ್ಕೆ ಇದು ಯಾವ ಜಮ್ನಾಪರಿ ಅಂತ? ಇದು ಜಮ್ನಾಪರಿ ಅಂತನಾ? ಇದು ಎಷ್ಟು ತಿಂಗಳು ಮರಿ ಅಣ್ಣ ಇದು? ಇದು 2 ವರ್ಷದ ಮರಿ. ಈಗ 2 ವರ್ಷದ ಮರಿನಾ ಇದು? 24 ತಿಂಗಳು. 24 ತಿಂಗಳು 2 ವರ್ಷದ ಮರಿ. ನಿನ್ನೆ ಅಕ್ಟೋಬರ್ಗೆ ಇದಾಗ ತಿಂಗಳು. ಅಣ್ಣ ಇದು ಈಗ ನಿಮ್ಮ ಹತ್ರ ಇವೆಲ್ಲ ಕ್ರಾಸ್ ಮರಿಗಳು ಹುಡ್ತಾ ಇರ್ತವೆ, ಮಾರ್ತಾ ಇರ್ತೀವಿ. ಹಾಂ, ಕಾಯಸ್ದಾರ ಬಂದು ತಗೊಂಡು ಹೋಗ್ತಾ ಇರ್ತಾರ. ಈಗ 2 ಮರಿ ಇದೆ, ಊತ ಮರಿ. ಎಷ್ಟಲ್ಲಾಗಿದೆ ಅಣ್ಣ ಇದಕ್ಕೆ? 6 ಆಗಿದೆ. 6 ವಾತ. ಇದು ಜಮ್ನಾಪರಿ ಅಂತ. ಜಮ್ನಾಪರಿ ವಾತ. ಇದಕ್ಕೆ ಮೇಂಟೆನೆನ್ಸ್ ಏನಣ್ಣ ಇದು? ಅಂದ್ರೆ ನೀವು ಮೇಂಟೆನೆನ್ಸ್ ಅಂತಂದ್ರೆ ಮೇವು ಚೆನ್ನಾಗಿ ಕೊಡ್ತೀವಿ. ಆಲದ ಸೊಪ್ಪು, ಅಕ್ಕಿ ಸೊಪ್ಪು, ಬೇವಿನ ಸೊಪ್ಪು, ಕಂಬಳಿ ಸೊಪ್ಪು, ಮತ್ತೆ ಮಧ್ಯಾಹ್ನ ಸ್ವಲ್ಪ ಬೂಸ ಹಿಂಡಿ ಕೊಡ್ತೀವಿ. ಇಷ್ಟೇ ಮೇಂಟೆನೆನ್ಸ್. ಮೇನ್ ಆಗಿ ಥಂಡಿ ಕಾಲ ಬಂದಾಗ ಒಂದು ಟೈಮು ಇಲ್ಲ ಅಥವಾ ನೀರು ಕುಡಿದ್ರೆ ಕುಡಿಬೋದು, ಇಲ್ಲ ಅಂದ್ರೆ ಇಲ್ಲ. ಬೇಸಿಗೆ ಕಾಲ ಬಂದರೆ 3 ಟೈಮು ನೀರು ಕುಡಿತೀವಿ. ಬೆಳಿಗ್ಗೆ 10 ಗಂಟೆ, ಮಧ್ಯಾಹ್ನ 3 ಟೈಮು. 3 ಟೈಮು ನೀರು ಕುಡಿತೀವಿ. ಏನ ಈ ಸೈಜ್ ಈಗ ಒಂದು ಬ್ಯಾರೆ ಆಡ ಅಕಸ್ಮಾತ್ ಯಾರ ಬರ್ತಾರೆ ಅನ್ಕೊಳ್ಳಿ, ಬ್ಯಾರೆ ಆಡಿಗೆ ಕ್ರಾಸಿಂಗ್ ಮಾಡಿದ್ರೆ ಏನು ತಗೋತೀರಿ? ನಾವು ಬರೀ 500 ರೂಪಾಯಿ ಮಾತ್ರ ಬರ್ತವೆ. ಇವಾಗ ಅಣ್ಣ ಇದ್ರಲ್ಲಿ ಹುಟ್ಟಿದಂತೆ ಮರಿ ಈಗ ಒಂದು 2 ತಿಂಗಳು 3 ತಿಂಗಳು, ಈಗ ಅಲ್ಲಿ ಎಷ್ಟು ತಿಂಗಳು ಬರುತ್ತೆ? 3 ತಿಂಗಳು ಬಿಡ್ತಾವೆ. ಆ 3 ತಿಂಗಳು ಮರಿ ನೀವು ಎಷ್ಟು ಅವರೇಜ್ಗೆ ಸೇಲ್ ಮಾಡ್ತೀರಾ? ನಾವು ಒಂದು 18ರಿಂದ 25 ಸಾವಿರ ತನಕ ಸೇಲ್ ಮಾಡ್ತೀವಿ. 18ರಿಂದ 25 ಸಾವಿರ. ಇದೇ ತರ ಕ್ವಾಲಿಟಿ ಬೀಡಿಂಗ್ ಬಂದ್ರೆ ಆ ಮರಿ ಎಷ್ಟು ಮಾಡ್ಬೋದು ನೀವು? 3 ತಿಂಗಳ ಮರಿ ಅಂತಂದ್ರೆ 20 ಸಾವಿರ. 20 ಸಾವಿರ ಮೇಲೆ, 20 ಸಾವಿರ ರೂಪಾಯಿ ಮೇಲೆ ಸೇಲಿಂಗು. ಈಗ ಇದು ಎಷ್ಟೆಲ್ಲ ಆಗೈತೆ? 6 ಎಷ್ಟು ಸೈಜ್? ಅರ್ಕಡೆ ಅಂತೇಳಿ ಬರುತ್ತೆ. ಆ ಕಡೆಗಳು ಆಗಬೇಕಂತ ಇನ್ನೂ ಒಂದು ಟೈಮ್ ನಾವು ಮೇಸೋದ್ರ ಮೇಲೆ ಡಿಪೆಂಡ್. ಇದನ್ನ ನೀವು ಮೇಂಟೆನೆನ್ಸು ಮೇಸದ ಮೇಲೆ ಡಿಪೆಂಡ್ ಮಾಡ್ತೀರಿ. ನಾವಿನ್ನ ಚೆನ್ನಾಗಿ ಮೇಯಿಸ್ಬೇಕು ಓದ್ನ ಅಂತೇಳಿ ನಾವು ಚೆನ್ನಾಗಿ ಕೈ ತಿಂಡಿ ಎಲ್ಲ ಚಕ್ಕೆ ಬೂಸ ಹಾಕಿದ್ರೆ ಜೋಳ ಅಂದರೆ ನೀವೇನು ಎಷ್ಟು ಕೊಡ್ತೀರಿ ಅಷ್ಟು ಕ್ವಾಲಿಟಿಯಾಗಿ ಬರ್ತದೆ ಇದು. ಈಗ ಅಣ್ಣ ನಿಮ್ಮ ಇದರಲ್ಲಿ ಈಗ ಈ ಕ್ರಾಸಿಂಗ್ ಈಗ ವಾತಾವರಣ ಅಡಿಗೆ ಇಟ್ಕೊಂಡಿದ್ದೀರಲ್ಲ, ಈಗ ನಿಮ್ಮ ಹತ್ರ ಎಷ್ಟು ಆಡುಗಳು ಮೇಂಟೈನ್ ಮಾಡ್ತಿದ್ದೀರಿ? ನಮ್ಮ ಜಮ್ನಾಪರಿ ಅಂತಂದ್ರೆ ನಮ್ಮ ಹತ್ರ 3 ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ನಮ್ಮದು ಸ್ವಲ್ಪ ಬಿಜಿ ಇತ್ತು, ನಮ್ಗೆ ಸ್ವಲ್ಪ ಮಗನ ಮದುವೆ ಇತ್ತು. ಹೌದಾ? ಅದರಲ್ಲಿ ಸ್ವಲ್ಪ ಮೇಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು 3 ಮರಿ 3 ಮೇಕೆ ಎಲ್ಲ ಕೊಟ್ಬಿಟ್ವಿ. ಈಗ ಒಂದು ಹೆಣ್ಣು ಮೇಕೆ ಇದೆ, ಸ್ಟಾಪ್ ಆಯ್ತು. 2 ಬಿಡಿ. ಈಗ ಇದು ಬಿಲ್ಡಿಂಗ್ಗೆ ಇದು ಹೆಣ್ಣು ಜಮ್ನಾಪುರಿ. ಅಣ್ಣ ಇದು ಎಷ್ಟು ಕೆಜಿ ಬರ್ಬೋದು ಅಣ್ಣ ಇದು? ಇದು ಒಂದು 40ರಿಂದ 50 ಕೆಜಿ ಬರುತ್ತಾ? 40ರಿಂದ 50. ಈಗ ಇದು ಕ್ರಾಸ್ ಆಗಿರೋ ಮರಿ ಇದು ಕ್ರಾಸ್ ಆಗಿರೋ ಮರಿ ಅವು ಎಷ್ಟು ತಿಂಗಳು ಮರಿ ಅಣ್ಣ? ಇವಾಗ 3 ತಿಂಗಳು ಮರಿ. 3 ತಿಂಗಳು ಮರಿ ಎಷ್ಟು ಕೆಜಿ ಬರ್ಬೋದ ನಾವು? 3 ತಿಂಗಳು ಮರಿ ಅವು ಎಲ್ಲ ಒಂದು 18 ಕೆಜಿ ತೂಕ ಬರುತ್ತಾ? 18 ಕೆಜಿ ತೂಕ. ಅಷ್ಟು ವೆಯ್ಟ್ ಇದೆಯಾ ಇದು? ವೆಯ್ಟ್ ಇದೆ. ಹಿಂಗೆ ನೋಡಿದೆಯಲ್ಲ, ಇರಮ್ಮ ಸಿಗಲ್ಲ ಕೈಗೆ? ಸಿಗಲ್ಲ ಕೈಗೆ. ಅವಿನ್ನ ಮರಿಯಲ್ಲ ವಸ್ತು ಅಂತ ಅಂದ್ಬಿಟ್ಟು 3 ತಿಂಗಳು ಮರಿ 15 ಕೆಜಿ ಅದೇ ಅಂದ್ರೆ ರೈತರು ಅಕಸ್ಮಾತ್ ಇದನ್ನು ಸಾಕಣೆ ಮಾಡಿದ್ರೆ, ರೈತರು ಇದನ್ನು ಸಾಕಣೆ ಮಾಡಿದ್ರೆ ಲಾಭ ಇದೆಯಾ ಇದರಲ್ಲಿ? ಲಾಭ ಇದೆ. ಈಗ ಇದು ಅಣ್ಣ ಎಷ್ಟು ಈಗ ಇದಾಯ್ತಲ್ಲ, ಇದಾಯ್ತಲ್ಲ ಇದು ಎಷ್ಟು ಮರಿ ಅಕಸ್ಮಾತ್ ಒಂದ್ಸರಿ ಕ್ರಾಸ್ ಆದ್ರೆ ಎಷ್ಟು ಮರಿ ಕೊಡುತ್ತೆ? ಇದು 6 ಸರಿ 6 ಸರಿ ಮರಿ ಹಾಕೈತೆ. 6 ಸರಿ ನೋಡ, ಒಂದು ಸರಿಗೆ ಎಷ್ಟು ಮರಿ ಕೊಡೈತೆ? 3 4 2 ಸರಿ 3 ಮರಿ ಬಿಟ್ಟು ಹೇಳ್ತಾರೆ. ಇದ್ರಲ್ಲಿ ನಾವು ಲಾಭ ನೋಡ್ಬೇಕಣ್ಣ ಅಂತ ಅಂದೋರಿಗೆ ಈಗ ಮರಿ ಸಿಗ್ತದೆ, ನಿಮ್ಮ ಹತ್ರನೇ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡಿಸ್ತೀರಾ? ಎಲ್ಲ ಕಡೆ ಇದೆ. ಈಗ ಮರಿ ನಮ್ಮ ಹತ್ರ ಬೇಕು ಅಂತಂದು ಬಂದ್ರು ನಮ್ಮ ಹತ್ರ ಮರಿ ಇದ್ರೆ ಕೊಡ್ತೀವಿ. ಇಲ್ಲ ಅಂತಂದ್ರೆ ಬೇರೆ ಕಡೆ ಇರೋ ಜಾಗ ಅಡ್ರೆಸ್ ಹೇಳ್ತೀವಿ, ಅಲ್ಲೇ ಹೋಗಾದ್ರು ತಗೊಂಡು ನೋಡ್ರಿ. ಇದು ಬಾಡಿ ವೇಟ್ ನೋಡಿ. ಬಮ್ ಇಂಗ್ಡಿ ಕೊಡು. ಬರ ಅಂದ್ರೆ ಇವಾಗ ಇದು ಕ್ರಾಸಿಂಗ್ ಆಗಿದೆಯಾ ಇಲ್ವಾ? ಓದ್ತಾ ಬಿಟ್ಟಿದ್ದೀವಿ. ಓದ್ತಾ ಬಿಟ್ಟಿದೆ. ಎಷ್ಟು ದಿನ ಆಗಿದೆ ನಾವು ಓದ್ತಾ ಬಿಟ್ಟು? 15 ದಿವಸ ಆಗಿದೆ ನೋಡಿ. ಇದು ಬಾಡಿ ವೇಟ್ ನೋಡಿ,
ತೂಕ ನೋಡಿ, ಮರಿ ತೂಕ ಹೆಂಗೈತೆ ಇದು ನೋಡಿ. ಇದು ಹಸ್ತ ಯಾವ ಥರ ಇದೆ ಅಲ್ಲ, ಇದು ಪ್ಯೂರ್ ಬೀಡು. ಇದು ಪ್ಯೂರ್ ಬೀಡ್. ಇದು ಪಂಚು, ಹಾಂ, ಕಣ್ಣು, ಮಕ್ಕ, ಮೈ. ನಾವು ಇದು ಪ್ಯೂರ್ ಬೀಡು ಇದೇ ತರ ಅಂದ್ರೆ ಹೆಂಗ್ ಕಂಡು ಹಿಡ್ಕೊಳ್ಳೋದು ನಾವು? ಪಂಚ್ ಪೇಸು, ಇದು ಪಂಚ್ ಪೇಸು, ಕಣ್ಣು ವೈಟ್, ಇದು ಇದು ವೈಟ್ನೆಸ್, ಇದು ವೈಟ್, ಕಿವಿ, ಈ ಕೋಡು, ಆ ಕೋಡು ಎಲ್ಲ ಅದೇ. ಈ ತರನೇ ಇರ್ಬೇಕಾ ಇಲ್ಲ ಬೇರೆ ತರ ಬರುತ್ತಾ? ಸೊಮ್ಮು ಒಂದೊಂದು ತರ ಇರುತ್ತೆ. ಒಂದೊಂದು ಹಿಂಗ್ ಹೋಗ್ತದೆ.